ಈಗ ನಮಸ್ತೆ ಮೇಡಮ್ ಅವ್ರೆ, ನಿಮ್ಮ ಹೆಸರು? ನಮ್ಮ ಹೆಸರು ಶಾರದಾ ಅಂತ. ಶಾರದಾ ಅಂತನಾ? ಯಾವ ಊರಿದು? ಗೇರಳ್ಳಿ. ಗೇರಳ್ಳಿ. ಗೇರಳ್ಳಿ ಆಯ್ತು. ಈಗ ನಿಮ್ದು ಎಷ್ಟಿದೆ ತೋಟ? ಎಷ್ಟು ಎಕರೆ ಇದೆ? 2 ಎಕರೆ ಇದೆ. 2 ಎಕರೆ ಮಾಡಿದ್ದೀರಾ? ಈಗ 2 ಎಕರೆ ಮಾಡಿದಾರಲ್ಲ, ಎಷ್ಟು ಗಿಡ ಇದೆ ಟೋಟಲ್? 730. 730. ಇದು 3ನೇ ಬೆಳೆನಾ ನಿಮ್ಗೆ? 3ನೇ ಬೆಳೆ. 3ನೇ ಬೆಳೆ. ನಿಮ್ಗೆ ಹೆಂಗ ಅನಿಸ್ತು ಈಗ ಬಂದಿರೋದು? ಸದ್ಯಕ್ಕೆ ಬೇಸಿಗೆಯಲ್ಲೆಲ್ಲ ಇಷ್ಟ ಮಾತ್ರ ಕಾಪಾಡಿದ್ದೀರಿ ಸರ್. ಹೌದು. ಈಗ ಅವಾಗೆಲ್ಲ ನೀವು ಬಿಟ್ಟಿದ್ದು ಡಿಸೆಂಬರ್ 27ನೇ ತಾರೀಕಿಗೆ ನೀವು ವಿತ್ರೇಲ್ ಮಾಡಿರೋದು, ಅಂದ್ರೆ ಬಿಸಿಲುಗಾಲದಲ್ಲಿ ಮಾಡಿದೀರಾ. ಅವಾಗೆಲ್ಲ ಸ್ವಲ್ಪ ನೀರಿಗೂ ಪ್ರಾಬ್ಲಮ್ ಆಯ್ತು, ಮತ್ತೆ ಮಳೆನೂ ಬರ್ಲಿಲ್ಲ. ನಿಮ್ಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫ್ಲವರ್ ಡ್ರಾಪ್ ಆಯ್ತು. ಈಗೆಲ್ಲ ಒಂದ್ ಸ್ವಲ್ಪ ಸೆಟ್ ಆಗಿದೆ. ಸೆಟ್ ಆಗಿದೆ. ಈಗ ನಿಮ್ದು ಆಗಿ 4.5 ತಿಂಗಳೇನೋ ಆಗ್ತಾ ಬಂತು. ಈಗ 4.5 ತಿಂಗಳು ಆಗಿದೆ. ಈಗ ಏನೇನ್ ಮಾಡಿದಿರಾ ಇದಕ್ಕೆ? ರೋಗಕ್ಕೆಲ್ಲ ಮಾಡ್ಕೊಂಡಿದ್ದೀರಾ? ರೋಗಕ್ಕೆಲ್ಲ ಔಷಧಿ ಎಲ್ಲ ಮಾಡ್ಕೊಂಡು. ರೋಗಕ್ಕೆಲ್ಲ ಸೈಜಿಗೆ ಏನೇನ್ ಕೊಡ್ತಾ ಇದೀರಾ? ತೇಜ ಅವರು ಡಾಕ್ಟ್ರು ಅವರು ಎಲ್ಲ ಹೇಳ್ಕೊಟ್ರು. ಈ ಟೈಮ್ಗೆಲ್ಲ ಔಷಧಿ ಎಲ್ಲ ಈ ಟೈಮ್ಗೆ ಸ್ಪ್ರೇ ಮಾಡಿ ಅಂತ ಹೇಳಿದ್ರು. ಆ ಟೈಮ್ಗೆ ನಾವ್ ಎಷ್ಟೇ ಕೆಲಸ ಇದ್ರೂನು ಆ ಕೆಲಸ ಎಲ್ಲ ಕಾರ್ಯ ಎಲ್ಲ ಬಿಟ್ಟು ನಾವು ಅದೇ ಕೆಲಸವಾಗಿ ಸ್ಪ್ರೇ ಹೊಡೆದಿದ್ರಿ. ಮೇಡಮ್ ಅವರು ಅವ್ರ ಔಷಧಿ ಮತ್ತೆ ಇವರಿಬ್ರು ಸೇರಿ ಔಷಧಿ ಅವರೇ ಮಾಡೋದು. ಗಂಗಣ್ಣ ಅಂತೇಳಿ ಇಲ್ಲಿ ನೀರ್ ಬಿಡೋದು ಪ್ರತಿಯೊಂದು ಮಾಡ್ಕೊಳ್ಳೋದು ಅವರು. ನಾವ್ ಮೂವರೇ ಬೆಳೆ ತೆಗಿತಾ ಇರೋದು. ಹೌದು. ಈ ಹೆಣ್ಮಕ್ಳಾಗಿ ಇಷ್ಟೆಲ್ಲಾ ನೋಡ್ಕೊಂತಾ ಇದಾರೆ. ಗಿಡ ಆಗ್ಲಿ, ಪ್ರತಿಯೊಂದು ಔಷಧಿ ಹೊಡೆಯೋದಾಗ್ಲಿ, ಇಲ್ಲ ಬುಡ ಕಟ್ಟೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ, ಏನಾದ್ರೂ ಎಲ್ಲ ಅವ್ರದೇ ಮಾಡ್ಕೊಳ್ಳೋದು. ಅವರೇ ಮಾಡ್ಕೊಳ್ಳೋದು. ಏನೇ ಒಂದಾಗ್ಲಿ ಟೈಮ್ ಸರಿಯಾಗಿ ನಾವ್ ಸ್ಪ್ರೇ ಹೊಡೆದಿದ್ರಿ. ನಮ್ಗೆ ಎಷ್ಟೇ ಕೆಲಸ ಇದ್ರೆ ನಾವ್ ಸ್ಪ್ರೇ ಮಾಡಿದ್ರಿ. ಬೇಸಿಗೆಯಲ್ಲಿ ಈ ತರ ನಾವ್ ಕಾಪಾಡಿರೋದು ನಮ್ಗೆ ಅದೃಷ್ಟ. ಇಲ್ಲ ಎಲ್ಲಾರ್ದುನು ನಾವು ತುಂಬಾ ತೋಟದಲ್ಲೆಲ್ಲ ವಿಚಾರಿಸಿದ್ರಿ. ಬೇಸಿಗೆಯಲ್ಲೆಲ್ಲ ಹೂವ ಎಲ್ಲ ಬರ್ನಾಗ್ ಹೋಗ್ಬಿಟ್ಟಿದೆ. ಬಟ್ ನಮ್ದೆಲ್ಲಾನು ನಾವು ಕಾಪಾಡ್ಕೊಂಡಿದ್ರಿ. ಎಲ್ಲ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅಂದ್ರೆ ಇವ್ರದ್ರಲ್ಲಿ ಫಸ್ಟ್ ಎಕ್ಸಾಂಪಲ್ ವಿಲ್ಟ್ ಇಲ್ಲ. ಎರಡನೇದು ಬ್ಲೈಟ್ ಇಲ್ಲ, ಅಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಇಲ್ಲ. ಇನ್ನೊಂದು ಸರ್ಕಸ್ 4 ಅನ್ನೋದಿಲ್ಲ. ಒಂದು ಮೋತಿಕೊಳ ರೋಗ ಅನ್ನೋದು ಬರಲ್ಲ. ಆಂಥ್ರಾಕ್ನೋಸ್, ಸರ್ಕಸ್ 4, ಬ್ಲೈಟ್ ಯಾವುದು ಇಲ್ಲ. ತೋಟ ಬಹಳ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತ ನೀವು ನೋಡಿದ್ರೆ ಸುತ್ತನೂ ಇದಾಕೊಂಡಿದ್ದಾರೆ, ಅಂದ್ರೆ ಟ್ರೆನ್ಸಿಂಗ್ ಹಾಕೊಂಡಿದ್ದಾರೆ. ಇದು ಸ್ವಂತ ಜಮೀನು ಅವ್ರದ್ದು. ಸ್ವಂತ ಜಮೀನ್ ಆಗಿರೋದ್ರಿಂದ ಕೂಚಗಳು ನೋಡ್ರಿ, ಆ ಕೂಚಗಳು ಹಾಕೊಂಡಿದ್ದಾರೆ. ಎಲ್ಲ ಮಾಡ್ಕೊಂಡಿದ್ದಾರೆ. ನಮ್ ಮಗನು ಸಪೋರ್ಟ್ ಮಾಡ್ತಾರೆ. ಮಗನ ಹೆಸರು ಅಶೋಕ್ ಅಂತೇಳಿ, ಅವರು ಬೆಂಗಳೂರಲ್ಲಿ ಇದಾರೆ. ಅಶೋಕ್ ಅಂತ. ಅಶೋಕ್ ಅವರು ಅಲ್ಲಿಂದ ಎಲ್ಲ ಔಷಧಿ ಎಲ್ಲ ಗೈಡೆನ್ಸ್ ಅವರು ಕೊಡ್ತಾರೆ. ಅವರಿಂದ ನಾವು ಎಲ್ಲ ಇದ್ ಮಾಡ್ತೀರಿ. ನಾನು ಅವ್ರಮ್ಮ, ಅಶೋಕ್ ಅವ್ರಮ್ಮ. ನಾನು ಇಲ್ಲೆಲ್ಲ ನೋಡ್ಕೊಳ್ಳೋದು ಇವ್ರು. ಅವರು ಸ್ವಲ್ಪ ಬಿಸಿ ಇರೋದ್ರಿಂದ ಅವ್ರು ಬೆಂಗಳೂರಲ್ಲೇ ಇರ್ತಾರೆ. ವೀಕ್ಲಿ ಒಂದ್ಸಲ ಬಂದು ತೋಟ ನೋಡ್ಕೊಂಡು ಇವ್ರಿಗೆ ಏನ್ ಗೈಡ್ಲೈನ್ಸ್ ಕೊಡ್ಬೇಕು, ಏನೇನ್ ಹೇಳ್ಬೇಕು ಎಲ್ಲ ಕೊಟ್ಟು ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಇವರು ಮೇಂಟೈನ್ ಮಾಡೋದೆಲ್ಲ ಇವರೇ. ದಾರ ಈಗ ಕಟ್ಟಿಸ್ತಾ ಇದಾರೆ. ಸ್ವಲ್ಪ ಲೇಟ್ ಆಯ್ತು, ಕೂಲಿಯವ್ರು ಸಿಕ್ಕಿರ್ಲಿಲ್ಲ, ಒಂದ್ ಸ್ವಲ್ಪ ಲೇಟ್ ಆಗಿದೆ. ಇಲ್ಲಿ ಇದೆಯಲ್ಲ, ಇದ್ ನೋಡ್ ಬನ್ನಿ. ಇದು ನಿಮ್ಮ ಇದಕ್ಕೆ ಇದೇನೋ ನಿಮಗ್ ಮಚ್ಚೆ ಅನಿಸ್ತಾ ಇದೆ. ಇದು ಮಚ್ಚೆ ಅಲ್ಲ, ಸನ್ಬರ್ನ್. ಆಮೇಲೆ ಮುಳ್ಳು ತಾಕಿರೋದು, ಬಿಸಿಲಿಗೆ ಸನ್ಬರ್ನ್ ಆಗಿರೋದು, ಈ ತರ ಆಗಿರುತ್ತೆ. ಅದು ರೋಗ ಅಲ್ಲ. ಅದೇ ಸ್ವಲ್ಪ ಮುಳ್ಳು ತಾಕಿರೋದು, ಬಿಸಿಲಿಗೆ ಆಗಿರೋದು. ಇದ್ ನೋಡ್ರಿ, ಇದು ಸನ್ಬರ್ನ್. ನೋಡ್ರಿ ಇಲ್ಲಾಗಿದೆ ನೋಡ್ರಿ. ಇದು ಮೇಲ್ಗಡೆ ಕಾಯಿ ಮೇಲ್ ಇರೋದ್ರಿಂದ ಡೈರೆಕ್ಟ್ ಸೂರ್ಯನ್ ಇದು ಬಿಸಿಲು ಇಲ್ಲಿಗೆ ಬೀಳುತ್ತೆ. ನೀವು ಔಷಧಿ ಮಾಡಿರ್ತೀರಲ್ಲ, ಆ ಔಷಧಿ ಮಾಡಿದ ಇದ್ರಲ್ಲಿ ಈ ತರ ಸನ್ಬರ್ನ್ ಆಗುತ್ತೆ. ಅಂದ್ರೆ ಬಿಸಿಲಲ್ಲಿ ಔಷಧಿ ಮಾಡಿದ್ರೆ ಈ ತರ ಸನ್ಬರ್ನ್ ಆಗುತ್ತೆ. ಬಿಸಿಲಲ್ಲಿ ಮಾಡೋದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ 7:30 ಲಾಸ್ಟ್ ಮಾಡೋದು. 7:30 ಲಾಸ್ಟ್ ಮಾಡ್ತಿರಲ್ಲ, ಆ 7:30 ಮೇಲೆ ಮಾಡಿದಾಗ 7:30 ಸಾಯಂಕಾಲದವರೆಗೂ ಬಿಸಿಲಿರುತ್ತೆ. ನೀವು ಬೆಳಿಗ್ಗೆ ಮಾಡಿರೋದು ಸಾಯಂಕಾಲದವರೆಗೂ ಬಿಸಿಲು ಬಿದ್ದಿರುತ್ತೆ. ಅದ್ ಔಷಧಿ ಅದ್ರ ಮೇಲೆ ಕೂತಿರೋದ್ರಿಂದ ಆ ಹೀಟಿಗೆ ಈ ತರ ಸನ್ಬರ್ನ್ ಆಗುತ್ತೆ. ನೀವು ಸನ್ಬರ್ನ್ ಆಗ್ಬಾರ್ದು ಅಂತಾನೆ ನಿಮ್ಗೆ ಇಷ್ಟೆಲ್ಲ ಚಿಗುರು ಬಿಡಿಸಿರೋದು. ಬಿಡಿಸಿರೋ ಕಾರಣ ಚಿಗುರು ಇದೆ, ಸನ್ಬರ್ನ್ ಆಗಬಾರ್ದು. ಹೇಳಿದ್ರಲ್ಲ, ಬೇಸಿಗೆಯಲ್ಲಿ ಚಿಗುರು ಇರ್ಬೇಕು, ನೆರಳು ಇರ್ಬೇಕು ಕಾಯಿಗೆ ಅಂತ ಹೇಳಿದ್ರಲ್ಲ, ಅದೇ ಪ್ರಕಾರವಾಗಿ ನಾವು ಚಿಗುರು ಜಾಸ್ತಿನೇ ಬಿಡಿಸಿದೀನಿ. ಅದಕ್ಕೆ ನಿಮ್ಗೆ ಕಾಯಿ ಕಾಣಿಸ್ತಾ ಇಲ್ಲ. ಡಾಕ್ಟರ್ ಹೆಂಗೆ ಗೈಡೆನ್ಸ್ ಕೊಟ್ರ ನಾವು ಅದೇ ಪ್ರಕಾರವಾಗಿ ನಡ್ಕೊಂಡ್ರಿ. ಸ್ವಲ್ಪ ಉಡ್ತಿ ಜಾಸ್ತಿ ತಿಂದಿದಾವ್ ಸರ್. ಉಡ್ತಿ ಸ್ವಲ್ಪ ಕಾಟ ಇತ್ತು. ಉಡ್ತಿ ಅಂದ್ರೆ ಅಳಿಲು ಸ್ವಲ್ಪ ಜಾಸ್ತಿ ಇದಿತ್ತು. ಅದೆಲ್ಲ ತಿಂದಾಕ್ಬಿಟ್ಟಿದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ಎಲ್ಲ ತಿಂದಾಕ್ಬಿಟ್ಟಿದಾವೆ ಕಾಯಿಗಳು. ಉಡ್ತಿ ಪ್ರಾಬ್ಲಮ್ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ನೀಲಗಿರಿ ಇದೆ. ನೀಲಗಿರಿ ಇರೋದ್ರಿಂದ ಎಲ್ಲ ಇದ್ರಲ್ಲಿ ಸುಮಾರು ಇದ್ವು. ಎಲ್ಲ ಕಿತ್ತಿ ಅಲ್ಲಿ ಹಾಕಿದಾರೆ ನೋಡಿ. ಇನ್ ನೋಡ್ತಾ ಇರ್ಬೋದು ನೀವು ಕೆಳಗಡೆ. ಇಲ್ಲಿ ತೋರಿಸಿ, ಇಲ್ಲಿ ನೋಡ್ರಿ, ಇನ್ನೂ ಇದಾವೆ. ಇಲ್ಲಿ ನೋಡ್ರಿ,
ನೋಡಿ ಚಲೋ ಚಲೋ ಹಣ್ಣೆ ಎಲ್ಲ ಕಟ್ ಎಲ್ಲ ಚಲೋ ಚಲೋ ಹಣ್ಣೆಲ್ಲ ಸ್ವಲ್ಪ ಎಲ್ಲ ಇದ್ ಮಾಡ್ಕೊಂಡಿದಾವೆ ಎಲ್ಲ ಹಿಂಗ್ ಮಾಡ್ತವೆ. ನೋಡ್ರಿ. ಜಾಸ್ತಿ ತಿಂತ ಅದಕ್ಕೇನು ಆಪ್ಷನ್ಸ್ ಏನಿಲ್ರಿ. ಅದಕ್ಕೇನಿಲ್ಲ ಆಪ್ಷನ್ಸ್ ಏನಿಲ್ಲ. ಮೇಲೆ ಇದಾಕ್ಬೇಕು. ನಾವು ಇದನ್ನ ಹೇಳಿದ್ದೆ ಅಂದ್ರೆ ಈಗ ಇದು ಬರುತ್ತೆ ಮೈಕ್ ಬರುತ್ತೆ ಅಂದ್ರೆ ಕೂಗುವಂಥದ್ದು, ನವಿಲ್ ತರ ಕೂಗುವಂಥವ್ರು, ನಾಯಿ ತರ ಕೂಗುವಂಥದ್ದು, ಹೋಯ್ ಅಂತ ಕೂಗುವಂಥದ್ದು ಅದು ಬರುತ್ತೆ. ಅದೊಂದ್ ಸ್ವಲ್ಪ ಇಟ್ರೆ ಅವಾಯ್ಡ್ ಆಗುತ್ತೆ. ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದ್ಸಲ ನಿಮ್ಗೆ ತೋರಿಸಿದ್ದೆ. ಅದರಲ್ಲಿ ಅದನ್ನ ಒಂದು ಬಾಟ್ಲಿ ಕಟ್ಬಿಟ್ಟು ಅದರಲ್ಲಿ ನಟ್ಟು ಬೋಲ್ಟ್ನ ಕಟ್ಟಿ ಗಾಳಿಗೆ ಆಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಆ ಸೌಂಡಿಗೆಲ್ಲ ಬರಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ಅದನ್ನ. ಅದು ಇವ್ರು ಮಾಡಿಲ್ಲ. ಇವ್ರು ಮಾಡ್ದಲೇ ಇರೋ ಕಾರಣದಿಂದ ಸ್ವಲ್ಪ ಈ ತರ ಹಿಂಗಿದೆ. ಅಂದ್ರೆ ಅವರು ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಯಾರು ತೋಟದಲ್ಲಿ ಇಲ್ಲದೆ ಇರೋ ಟೈಮ್ ಸ್ವಲ್ಪ ನೀವು ಮಾಡ್ಬೇಕಾಗತ್ತೆ. ಯಾರು ಅಂದ್ರೆ ಅವ್ರು ಹೇಳ್ತಾ ಇರೋದು ಏನಂದ್ರೆ ಈ ಉಡ್ತಿ ಇದೆಯಲ್ಲ, ಈ ಉಡ್ತಿ ತಿನ್ನೋದಕ್ಕೆ ಹೇಳ್ತಾ ಇರೋದು. ನೀವ್ ಯಾರು ಇರಲ್ಲ, ಬೀಗ ಹಾಕೊಂಡು ಹೋಗಿರ್ತೀರಾ, ಅವಾಗ ಯಾರು ಇಲ್ದಿರೋ ಟೈಮಲ್ಲಿ ಅವು ಬರ್ತವೆ. ಅಂದ್ರೆ ಸೌಂಡ್ ಇಲ್ಲ ಅಂದ್ರೆ ತಕ್ಷಣ ಬರುತ್ತೆ. ಏನಾರ ಸೌಂಡ್ ಓಡಾಡ್ತಾ ಇದ್ರೆ ಅವು ಬರಲ್ಲ. ನಮ್ಗೆ ವಾಯ್ಸು ಗೊತ್ತಾಗುತ್ತಲ್ಲ, ಅವ್ಗೆ ಶಬ್ದ ಗೊತ್ತಾಗುತ್ತೆ. ಬಟ್ ಅದಕ್ಕೋಸ್ಕರ ಅವು ಬರಲ್ಲ. ನಾವ್ ಯಾರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಅವು ಬರೋದು. ನಾನು 6 ಗಂಟೆಗೆ ಬಂದ್ರೆ 9 ಗಂಟೆ ತನಕ ಇರ್ತೀನಿ. ಅವಾಗ ಅಷ್ಟೇನು ಇರಲ್ಲ. ಆಮೇಲೆ ಬರ್ತವೆ ನೀರು, ಈ ಕಪ್ಪಿನಲ್ಲಿ ಬರ್ತಾ ಇರ್ತವೆ. ಆ ನೀರನ್ನು ಕುಡಿಯಲು ಬರ್ತವೆ. ನೋಡಿ, ಇದು ನೋಡ್ತಾ ಇರ್ಬೋದು ಸೈಜರು. ಈಗ ಅವ್ರದ್ದು 4 ತಿಂಗಳು ಕಂಪ್ಲೀಟ್ ಆಗ್ತಲ್ಲ ನೋಡಿ, ಈ ತರ ಸೈಜರ್ ಬೇಕಲ್ರಿ. ಹೌದೌದು, ಸೈಜರ್ ಬೇಕೇ ಬೇಕು. ಸೈಜರ್ ಇಲ್ಲ ಅಂದ್ರೆ ಇನ್ನ ಸೈಜ್ ಬರಲ್ಲ. ಸೈಜರ್ ಬೇಕೇ ಬೇಕು. ಇದು ನೋಡಿ, ಇದು 5 ಲೀಟರ್ ಸೈಜರ್. ಇದು ಸ್ಟಾರ್ಟಿಂಗ್ ಫಸ್ಟ್ ಇದು ಕೊಟ್ಬೇಕು. ಇದು ಕೊಟ್ಟಾಗ 2 ml ಅನ್ನಂಗ್ ಕೊಟ್ಟಿದ್ವಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಈಗ 3 ml ಮಾಡಿದ್ದಾರೆ. ನೆಕ್ಸ್ಟ್ 4ನೇ ಅಂತ ಇದೆ, 5ನೇ ಅಂತ. ಅಂದ್ರೆ 4 ml ಒಂದ್ಸಲ, 5 ml ಒಂದ್ಸಲ. ಇದು ಡ್ರಿಪ್ಪಿಗೂ ಕೊಟ್ಟಿದ್ದಾರೆ. ಎಕರೆಗೆ 1 ಲೀಟರ್ ಅನ್ನಂಗೆ ಡ್ರಿಪ್ಪಿಗೆ ಕೊಟ್ಟಿದ್ದಾರೆ. ಇದು ಲೀಟರ್ 3 ml ಅನ್ನಂಗೆ ಸ್ಪ್ರೇ ಮಾಡಿದ್ದಾರೆ. 4 ತಂಗರ್ ಈಗ ಜಸ್ಟ್ 3 ಇದ್ದಾರೆ. ಈಗ 4 ತಿಂಗಳು ಇರೋದ್ರಿಂದ 3 ml ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಹಿಂಗ್ ಹೋಗ್ತಾ 15 ಡೇಸಿಗೆ 20 ಡೇಸಿಗೆ 1 ml ಜಾಸ್ತಿ ಆಗ್ತದೆ. 4 ml 5 ml ಗಂಟ ತಗೊಂಡು ಹೋಗ್ತಾರೆ. ಪ್ರತಿಯೊಂದು ಪ್ರಾಡಕ್ಟ್ ಮಾಡಿದ್ದಾರೆ ಕೃಷಿ ಟೆಕ್ ಇಂದ. ಸನ್ವರ್ಧನ್ ಹಾಕಿದ್ದಾರೆ. ಮೇನ್ ಮುಖ್ಯವಾಗಿ ಹಾಕಿರೋದು ಇವರು ಸನ್ವರ್ಧನ್. 3 ತಿಂಗಳಿಗೆ ಫಸ್ಟ್ ಫೀಡಿಂಗ್ ಕೊಟ್ಟಿರ್ಲಿಲ್ಲ, ಸೆಂಟ್ರ್ ಫೀಡಿಂಗ್ ಕೊಟ್ಟಿದ್ದಾರೆ. ಈಗ ಸನ್ವರ್ಧನ್ ಹಾಕಿದ್ದಾರೆ. ಸನ್ವರ್ಧನ್ ಆ ಕಡೆ 1/2 kg ಗಿಡಕ್ಕೆ 1 kg ಅನ್ನಂಗೆ ಸನ್ವರ್ಧನ್ ಹಾಕಿದ್ದಾರೆ. ಅದ್ರ ಜೊತೆ ಮೆಗ್ನೀಷಿಯಂ ಸಲ್ಫೇಟ್ ಹಾಕಿದ್ದಾರೆ. 10-26 DAP MOP ಇವೆಲ್ಲ ಹಾಕಿದ್ದಾರೆ. ಈಗ ಪ್ರೆಸೆಂಟ್ ಆಗಿ ಅವ್ರು ಹಾಕಿರೋದು. ಅದಾದ್ಮೇಲೆ ಈಗ ಸೈಜರ್ ಈಗ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಗೆ ಇದಕ್ಕೇನೆ ಇದು ಮಾಡ್ತಾರೆ. ಕಲರ್ ಬ್ರಿಕ್ಸ್, ಆಮೇಲೆ ಕೇಸೋನೈಟು, ಆಮೇಲೆ ಮೂತಿ ಕೊಡೋ ರೋಗ ಬರಬಾರ್ದು ಅಂತೇಳಿ ಜಾಂತೋನೆಲ್ಲೋ ಬ್ಯಾಕ್ಟೀರಿಯಾಸ್ ಅನ್ನು ಮಾಡಿದ್ದಾರೆ. ಬ್ಲೈಟ್ ಬರಬಾರ್ದು ಅಂತೇಳಿ ಬ್ಯಾಕ್ಟೀರಿಯಾಸ್ ಅನ್ನು ಸ್ಕೋರ್ ಮಾಡಿದ್ದಾರೆ. ಇದೆಲ್ಲ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಗ್ರೋಸ್ಟಿಮ್ ಬ್ರಾಸೋಫಿಟ್ ಎಲ್ಲ ಒಂದು ಕೋಟ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಕೋಟ ಬ್ರಾಸೋಫಿಟ್ ಒಂದು ಕೊಡ್ಬೇಕಾದ್ರೆ, ಅಂದ್ರೆ ಬ್ರಾಸೋಫಿಟ್ ಏನು ಕೊಡೋದು ಅಂತಂದ್ರೆ ಕಲರ್ ಮತ್ತೆ ಶೈನಿಂಗ್ ಬರೋದಕ್ಕೆ, ಮುಖ್ಯವಾಗಿ ಶೈನಿಂಗ್. ಆ ಶೈನಿಂಗ್ ಬರೋದಕ್ಕೋಸ್ಕರ ಬ್ರಾಸೋಫಿಟ್ ಕೊಡೋದು. ಈಗ ಸ್ವಲ್ಪ ಸನ್ ಬರ್ನ್ ಆಗಿದೆ, ನಿಮಗೆ ತೋರಿಸಿದ್ದೆ ನಾನು ಅವಾಗಲೇ. ಆ ಸನ್ ಬರ್ನ್ ಆಗಿರೋದ್ರಿಂದ ಅದ್ರ ಜೊತೆಗೆ ಸಿಲ್ಕಾ ಫಾರ್ಟು ಮತ್ತೆ ಹಾಲು ಈಗ ನೆಕ್ಸ್ಟ್ ಸ್ಪ್ರೇ ಅವ್ರಿಗೆ ಅದೇ ಕೊಡ್ತಾ ಇದ್ದೀನಿ. ಸಿಲ್ಕಾ ಫಾರ್ಟು ಪ್ಲಸ್ ಹಾಲು. ಸಿಲ್ಕಾ ಫಾರ್ಟ್ 2 ಗ್ರಾಮು, ಹಾಲು 5 ml. ಇದನ್ನ ಮಾಡಿದ್ರೆ ಸನ್ ಬರ್ನ್ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈಗ ಮೋಡ ಮುಚ್ಕೊಂಡಿದೆ, ಮಳೆ ನಿನ್ನೆ ರಾತ್ರಿ ಮಳೆ ಬಂದಿದೆ. ನಿನ್ನೆ ರಾತ್ರಿ ಮಳೆ ಬಂದು ಸ್ವಲ್ಪ ಗಿಡ ಎಲ್ಲ ಸ್ವಲ್ಪ ಬಾಗೋಗಿದೆ. ಈ ಮಿಕ್ಕಿದ್ದ ದಾರ ಕಟ್ತಾ ಇದ್ದಾರೆ. ಎಲ್ಲ ಇವರೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ. ಇವ್ರದ್ದು ಇಬ್ರೇ ಇರೋದ್ರಿಂದ, ಅಂದ್ರೆ ಔಷಧಿನ ಇವ್ರಿಬ್ರೇ ಮಾಡೋದು. ಬೇರೆ ಯಾರು ಒಳಗಡೆ ತೋಟದೊಳಗೆ ಕರ್ಸ್ಕೊಳ್ಳಲ್ಲ, ಯಾರನ್ನೂ ಕರ್ಸ್ಕೊಳ್ಳಲ್ಲ. ಗಂಗಣ್ಣ ಅನ್ನೋರು ಇರ್ತಾರೆ. ಇವರು ನೀರ್ ಬಿಡೋ ಕೆಲಸ, ಪ್ರತಿಯೊಂದು ನೋಡ್ಕೊಳ್ಳೋ ಕೆಲಸ ಇವ್ರದ್ದು ಇರುತ್ತೆ. ಅವ್ರಿಬ್ರು ಔಷಧಿ ಮಾಡೋ ಕೆಲಸ, ಇದೆಲ್ಲ ಔಷಧಿ ಹೊಡೆಯೋದು, ಪ್ರತಿಯೊಂದು ಮಾಡೋದು ಅವ್ರು ಮಾಡ್ತಾರೆ. ಇಲ್ಲ ಎಲ್ಲ ಚೆನ್ನಾಗಿದೆ ರೀ. ಸ್ವಲ್ಪ ಹಳಿಲಿಂದ ಸ್ವಲ್ಪ ಅದೊಂದು ಸೌಂಡ್ ಇಲ್ಲ, ಅವರು ಅಶೋಕ್ ಅವ್ರ ಮಗ ಅಂತೇಳಿ ನಮ್ಗೆ ಕಾಲ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು, ಸರ್ ಮೇಲ್ಗಡೆ ಇದನ್ನ ಹಾಕ್ಸ್ಬಿಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಊಜಿ ಬಲೆ ಹಾಕ್ಸ್ತೀನಿ ಅಂತಂದ್ರು. ಸರ್ ಊಜಿ ಬಲೆ ಹಾಕ್ಸ್ಬೋದು, ಅಂದ್ರೆ 2 ಎಕರೆಗೆ 50,00,000 ರೂಪಾಯಿ ಕೇಳಿದ್ರು. ಹಂಗಾಗಿ ಸರ್ ನಿಮ್ಗೆ ಬಂಡವಾಳ ಹಾಕಿ ನೀವು ಮಾಡೋದಿದ್ರೆ ನೀವು ಮಾಡ್ಕೋಬಹುದು, ಏನ್ ಅಭ್ಯಂತರ ಏನಿಲ್ಲ. ಈ ವರ್ಷ ಒಂದ್ಸಲ ನೋಡ್ರಿ, ನೆಕ್ಸ್ಟ್ ವರ್ಷಕ್ಕೆ ನೀವು ಬೇಕಾದ್ರೆ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ರಿ. ಈ ವರ್ಷ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕ್ರಾಪ್ ಅವರಿಗೆ ಸ್ವಲ್ಪ ಕಮ್ಮಿ ಬಂತು. ಯಾಕಂದ್ರೆ ನೀರಿನ ಪ್ರಾಬ್ಲಮ್ ಆಯ್ತು. ಬೋರು ಇದು ಬರ್ಲಿಲ್ಲ ಅವ್ರಿಗೆ, ಕೆಟ್ಟೋಗೋಯ್ತು. ನೀರು ಫ್ಲವರಿಂಗ್ ಸ್ಟೇಜಸ್ ಸಿಗ್ಲಿಲ್ಲ. ಸ್ವಲ್ಪ ಕ್ರಾಪ್ ಕಮ್ಮಿ ಬಂದಿದೆ. ಅಂದ್ರೆ ಒಂದು 15ರಿಂದ 20 kg ಕೂತಿದೆ. 3ನೇ ಬೆಳೆ 15ರಿಂದ 20 kg ಕೂತಿದೆ. ಹಂಗಾಗಿ ಅವ್ರಿಗೆ ನಾನೇ ಬೇಡ ಅಂತೇಳಿ ನೆಕ್ಸ್ಟ್ ವರ್ಷಕ್ಕೆ ನೀವು ಮಾಡ್ಕೊಳ್ಳೋರಂತೆ, ಬಂಡವಾಳ ಸ್ವಲ್ಪ ನೋಡ್ಕೊಂಡು ಹಾಕ್ರಿ ಅಂತ. ಈ ಉಡ್ತಿಗೆ ಏನಪ್ಪಾ ಅಂದ್ರೆ ಅವರು ಮೈಕ್ ಒಂದು ತಂದಿಡ್ಬೇಕಷ್ಟೇ. ಅದೊಂದು ಹೇಳಿದೀನಿ, ನೆಕ್ಸ್ಟ್ ಅದೊಂದು ಮಾಡ್ತಾರೆ. ಈಗ ಇದ್ರಲ್ಲಿ ಯಾವ ತರ ಮೈಕ್ ಯಾವ ತರ ಇರ್ಬೇಕು ಅನ್ನೋದು ನಿಮ್ಗೆ ಇದ್ರಲ್ಲಿ ನಾನು ತೋರಿಸಿರ್ತೀನಿ ನಾನು.
ನೀವು ನೋಡಿ ಆ ತರ ಮಾಡಿ. ಹಾ ನೀವು ಯೂಟ್ಯೂಬ್ ಅಲ್ಲಿ ಕಳಿಸ್ತೀರಲ್ಲ? ಯೂಟ್ಯೂಬ್ ಅಲ್ಲಿ ನಾನು ಯಾವ ತರ ಇಡಬೇಕು ಸೌಂಡಿಗೆ ಅನ್ನೋಂತ ನಾನು ತೋರಿಸ್ತೀನಿ. ಹಾ ತೋರಿಸ್ರಿ. ಹಾ ಹಾ ನೀವು ಸ್ವಲ್ಪ ಅದಕ್ಕೆ ಇದು ಮಾಡಿ. ಹಾ ಓಕೆ ಓಕೆ, ಅವರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತೀನಿ. ಸರಿ ಓಕೆ ನಮಸ್ತೆ. ಸರಿ, ಥ್ಯಾಂಕ್ ಯು ಸರ್.